ಈ ಕೊಲೆ ಪ್ರಕರಣ ಎಲ್ಲ ಆದಾಗ ಒಂದು 164 ಹೇಳಿಕೆ ಅಂತಿರುತ್ತೆ, ಅದಕ್ಕೆ ಒಂದು ಕಾನೂನಿನ ಒಂದು ಕ್ರಮ ಸಂಖ್ಯೆ ಅದು. ಆ ಹೇಳಿಕೆ ಭಾಳ ಮಹತ್ವ ಪಡ್ಕೊಳ್ಳುತ್ತೆ. ಅಂದರೆ ಪ್ರತ್ಯಕ್ಷದರ್ಶಿಗಳು, ಭಾಳ ಹತ್ತಿರದವರು, ಇವರೆಲ್ಲ ಹೇಳಿದಂಥ ಹೇಳಿಕೆಗಳು. ಅಂದರೆ ಅವರಿಗೆ ಈ ಘಟನೆ ಏನು ಹಿನ್ನೆಲೆ ಗೊತ್ತಿರೋದಿಲ್ಲ, ಡೈರೆಕ್ಟಾಗಿ ಹೇಳಿರ್ತಾರೆ ಅವರು. ಆಮೇಲೆ ಅಲ್ಲಿ ಒಮ್ಮೆ ಹೇಳಿಕೆ ಕೊಟ್ಟ ನಂತರ ಕೋರ್ಟ್ ಏನು ಹೇಳುತ್ತೆ, ಪೊಲೀಸರು ಇಲ್ಲದೇ ಇರುವಾಗ ಮತ್ತೊಮ್ಮೆ ಕರೆಯುತ್ತೆ, ನೋಡಪ್ಪ ನಿನಗೆ ಯಾರಾದರೂ ಫೋರ್ಸ್ ಮಾಡಿದ್ರಾ, ಮತ್ತೊಂದು ಮಾಡಿದ್ರಾ, ಹಿಂಗೆಲ್ಲ ಕೇಳುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದರ್ಶನ್ನ ಕೆಲವು ಕೆಲಸಗಾರರು ಇರ್ತಾರೆ, ಅವ್ರ ಹತ್ರ ಅವ್ರಿಗೇನು ಗೊತ್ತಿರೋದಿಲ್ಲ. ದರ್ಶನ್ ಯಾವಾಗ ಬಂದಿದ್ರು, ಮೊನ್ನೆ ಬೆಳಗ್ಗೆ ಬಂದರು, ಏನು ತಿಂಡಿ ತಿಂದರು, ತಿಂಡಿ ಇಲ್ಲ ಜ್ಯೂಸ್ ಮಾತ್ರ ಕುಡಿದ್ರು, ಆಮೇಲೆ ಎಲ್ಲಿಗೆ ಹೋದರು, ಆಮೇಲೆ ಗೊತ್ತಿಲ್ಲ, ಕಾರಲ್ಲಿ ಹೋದ್ರಾ, ಇಲ್ಲ ಕಾರಲ್ಲಲ್ಲ ಯಾರೋ ಫ್ರೆಂಡ್ ಬಂದು ಅವ್ರ ಈ ಥರದ ಹೇಳಿಕೆಗಳು ಗೊತ್ತಾಯ್ತಲ್ಲ. ಸೊ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅದು. ರೇಣುಕಾಸ್ವಾಮಿ ಕೊಲೆ ಕೇಸ್ ನಟ ದರ್ಶನ್ಗೆ ಕಾನೂನಿನ ಕುಣಿಕೆಗೆ ಇನ್ನಷ್ಟು ಹತ್ತಿರ ಆಗ್ತಾ ಇದೆ. ಪರಮಾಪ್ತರೇ ಯಜಮಾನನಿಗೆ ಗುಂಡಿ ತೋಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಗುಂಡಿ ತೋಡ್ತಾ ಇದ್ದಾರೆ ಅಂತಂದರೆ ಅವ್ರ ಪಾಪ ಗೊತ್ತಿರೋದಿಲ್ಲ, ಅವರು ಸತ್ಯವನ್ನು ಹೇಳಿರ್ತಾರೆ. ಆ ಸತ್ಯ ಇವರಿಗೆ ತೊಂದರೆಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಹೇಗೆ? ಸ್ಟೋರಿ ನೋಡಿ. ನಟ ದರ್ಶನ್ಗೆ ಕಂಟಕ ತಂದ್ರ ಅತ್ಯಾಪ್ತರು. ತಮ್ಮಲ್ಲೇ ಕೆಲಸಕ್ಕಿದ್ದವರಿಂದಲೇ 164 ಹೇಳಿಕೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೈಲಿಗೆ ಸೇರಿ ಇಂದಿಗೆ ಬರೋಬ್ಬರಿ 1 ತಿಂಗಳಾಯಿತು. ದಿನೇ ದಿನೇ ಡೆವಿಲ್ಗೆ ಕಾನೂನಿನ ಕುಣಿಕೆ ಹತ್ತಿರವಾಗುತ್ತಿದೆ. ಕೊಲೆ ಸಂದರ್ಭದಲ್ಲಿದ್ದ ಸ್ನೇಹಿತರು, ಮನೆ ಕೆಲಸದವರು ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷಿಗಳಾಗಿದ್ದಾರೆ. ದರ್ಶನ್ ಸಂಬಳ ನೀಡುವವರೇ ಈಗ ದರ್ಶನ್ ವಿರುದ್ಧ ಸಾಕ್ಷಿಯಾಗಿದ್ದಾರೆ. ಇದರ ಮಧ್ಯೆ ಪೊಲೀಸರು ಸಾಕ್ಷಿಯೇನೋ ದಾಖಲಿಸಿದ್ದಾರೆ. ಆದರೆ ಸಂಬಳ ಕೊಟ್ಟ ದಣಿಯ ವಿರುದ್ಧ ಸಾಕ್ಷಿ ಹೇಳಲು ಉಲ್ಟಾ ಹೊಡೆಯುತ್ತಾರಾ ಎಂಬ ಅನುಮಾನದಲ್ಲಿ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಎಲ್ಲರಿಂದಲೂ 164 ಹೇಳಿಕೆ ದಾಖಲು ಮಾಡಿದೆಯಂತೆ. ಬಾಬುಲ್ ಖಾನ್ ಮನೆ ಕೆಲಸದವ, ಸುಶೀಲಮ್ಮ ಮನೆ ಕೆಲಸದಾಕೆ, ಅಮೀರ್ ಖಾನ್ ಮನೆ ಕೆಲಸದವ, ಮ್ಯಾನೇಜರ್, ಹಣಕಾಸು ವ್ಯವಹಾರ, ಕಾಸ್ಟ್ಯೂಮ್ ಡಿಸೈನರ್, ದರ್ಶನ್ PA. ಇವರೆಲ್ಲರೂ ತನಿಖಾ ಕಾಲದಲ್ಲಿ ಉಲ್ಟಾ ಆಗಬಾರದು ಎಂದು ಎಲ್ಲರಿಗೂ CRPC 164 ಹೇಳಿಕೆ ದಾಖಲಿಸಿದ್ದಾರೆ. ಇಷ್ಟಲ್ಲದೆ ಯಾವುದೇ ಒಂದು ಸಾಕ್ಷಿಯು ದರ್ಶನ್ ಪರ ನಿಲ್ಲದಂತೆ ಎಲ್ಲ ವಿಟ್ನೆಸ್ಗಳನ್ನು ಪೊಲೀಸರು ಪಕ್ಕಾ ಮಾಡಿಕೊಂಡಿದ್ದಾರೆ. ಕ್ರೈಮ್ ಬ್ಯೂರೋ, ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಪೊಲೀಸರು ಹೆಂಗೆ ತನಿಖೆ ಮಾಡ್ತಾರೆ, ಯಾವ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಮಾಹಿತಿಗಳು ಸಿಗೋದು ಯಾವಾಗ ನೋಡಿ. ರೇಣುಕಾಸ್ವಾಮಿ ಸತ್ತಿದ್ದು 6:30ಯಿಂದ 7 ಗಂಟೆ. ಸತ್ತ ನಂತರ ಏನು ಮಾಡಿದರು? ಸತ್ತ ನಂತರ 6:30ಯಿಂದ 12 ಗಂಟೆ ತನಕ, 6:30ಯಿಂದ 7 ಸತ್ತದ್ದು. ಆಮೇಲೆ ಏನು ಮಾಡಿದರು ಇವರೆಲ್ಲ? ಅದು ಇಂಪಾರ್ಟೆಂಟ್ ಆಗುತ್ತೆ. 5 ಗಂಟೆ ರಹಸ್ಯ. 7, 8, 9, 10, 11, 12, 7ರಿಂದ ಶುರು ಆಗುತ್ತೆ. ಸತ್ತ ನಂತರ ಶುರು ಆಗುತ್ತೆ. ಸಂಜೆ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಸತ್ತ ನಂತರ ಇವನೇನು ಮಾಡ್ದ, ಇವನೆಲ್ಗೋದ, ಅವನೆಲ್ಗೋದ, ಯಾರಿಗೆ ಫೋನ್ ಮಾಡ್ದ, ಏನು ಮಾತಾಡ್ದ, ಏನು ಕ್ಲೀನ್ ಮಾಡ್ದ, ಏನು ಎಲ್ಲ ಇದು ಮಾಡ್ದ, ಹೆಣ ಎತ್ಕೊಂಡು ಹೋದ, ಇದೆಲ್ಲ ಆ ಸಮಯವನ್ನು ಪ್ರೈಮ್ ಟೈಮ್ ಅಂತ ಉಲ್ಲೇಖ ಮಾಡುತ್ತೆ ಖಾಕಿ. ಆ ಪೊಲೀಸರ ತನಿಖೆಯ ಟೈಮನ್ನು ಗೋಲ್ಡನ್ ಟೈಮ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್. ನಿನ್ನೆ ಏನು ಮಾಡಿದರು ದರ್ಶನ್, ಮರುದಿವಸ ಏನು ಮಾಡಿದರು ಅನ್ನೋದಕ್ಕಿಂತ ಆ ಕ್ಷಣ, ಕೊಲೆ ಆದ ನಂತರ ಏನು ಮಾಡಿದರು. ರೇಣುಕಾಸ್ವಾಮಿ ಕೊಲೆ ಆಗಿದ್ದು ಕರೆಕ್ಟಾಗಿ 7 ಗಂಟೆಗೆ, ಸರಿಯಾಗಿ 7 ಗಂಟೆಗೆ ಜೀವ ತೆಗೆದಿದ್ರಂತೆ ದರ್ಶನ್ ಗ್ಯಾಂಗ್. ಯಾರು ತೆಗೆದಿದ್ರು ಇನ್ನೂ ಕ್ಲಾರಿಟಿ ಬರಬೇಕು. ಆಮೇಲೆ ಏನು ಮಾಡ್ತಾರೆ, ಕೊಲೆ ಮಾಡಿ ಕೊಠಡಿಯಲ್ಲಿ ಬಾಡಿಯನ್ನು ಬಿಸಾಕಿದ್ರು. ತಗೊಂಡಾಗ ಅಲ್ಲಿಡಪ್ಪ ಅಂತ ಹೇಳ್ತಾರೆ ಆ ಸೆಕ್ಯೂರಿಟಿ ಗಾರ್ಡ್. ಇದಾವೆ ಕೊಲೆ ಬಳಿಕ ಗಂಟೆಗಟ್ಟಲೆ ಸಾಕ್ಷಿನಾಶ ಮಾಡ್ತಾರೆ. ಅದನ್ನು ತಗೊಂಡೋಗಿ ಅಲ್ಲಿಡು, ಇದನ್ನು ತಗೊಂಡೋಗಿ ಅಲ್ಲಿಡು, ಕ್ಲೀನ್ ಮಾಡು, ರಕ್ತ ಒರೆಸು, ಬಟ್ಟೆ ಚೇಂಜ್ ಮಾಡು. ಯಾಕಂದರೆ ಅಟ್ಟಿಸ್ಕೊಂಡು ಹೊಡೋದು, ಕರೆಂಟ್ ಶಾಕ್ ಕೊಟ್ಟು ಲಾರಿಗೆ ಗುದ್ದಿ ಜೀವ ತೆಗೆದಿದ್ರು. ಸಾಕ್ಷಿನಾಶದ ಬಳಿಕ ದರ್ಶನ್ ಸೇರಿದಂತೆ 15 ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹೌದಾ, ಹಿಂಗಾಯ್ತಾ, ನೀನು ಆ ಗಾಡಿ ತಗೊಂಬಾ, ಹೆಣ ಇದರಲ್ಲಿ ಹಾಕು, ನೀವಿಬ್ಬರು ಹೋಗಿ ಹೆಣ ತಗೊಂಡೋಗಿ ಅಲ್ಲಿ ಬಿಸಾಕ್ಬಾ, ಇಲ್ಲಿ ಬಿಸಾಕ್ಬಾ, ಅವನಿಗೆ ಫೋನ್ ಮಾಡು, ಅವನ ಹತ್ರ ಕೇಳು, ಮತ್ತೊಂದು ಕೇಳು, ನೀನು ಅಲ್ಲಿಗೆ ಹೋಗು, ನೀನು ನಾಳೆ ಇಲ್ಲಿಗೆ ಹೋಗು, ಅವನಿಗೆ ದುಡ್ಡು ಕೊಡು 30 ಲಕ್ಷ, ನೀನು ಹೋಗಿ ತಗೊಂಬಾ, ಹಿಂಗೆಲ್ಲ. ಈ 5 ಗಂಟೆ ಜನ ಕಲೆ ಆಗ್ತಾರೆ. 2 ಆರೋಪಿಗಳು ಬಿಟ್ಟು ಉಳಿದೆಲ್ಲರೂ ಸ್ಥಳದಿಂದ ಎಸ್ಕೇಪ್ ಆಗ್ತಾರೆ. ನೀವು ನೋಡ್ರಪ್ಪ, ನೀವು ಇಬ್ಬರು ಏನು ಮಾಡಿ ನಾಳೆ ಬೆಳಗ್ಗೆ ಹೋಗಿ ಸರೆಂಡರ್ ಆಗಿ ನಾಳೆಲ್ಲ ಹೋಗ್ಬಿಡೋಣ, ಯಾರಿಗೂ ಗೊತ್ತಿಲ್ಲ, ನಿನಗೆ ಅಲ್ಲಿ ಹೋಗಿ ಅವ್ರು ಹಂಗೆ ಹೇಳ್ಬಿಡ್ತಾರೆ ಒಂದು 3 ಜನ, ಸರ್ ನಾವು ಕೊಂದುಬಿಟ್ವಿ ಅಂತೇಳಿ. ಹೌದಾ, ಯಾರು? ರೇಣುಕಾಸ್ವಾಮಿ. ಎಲ್ಲಿಂದ? ಅವರೆಲ್ಲಿ? ಚಿತ್ರದುರ್ಗ. ನೀವೆಲ್ಲಿ? ಗಿರಿನಗರ. ಅರೆ ಬಾಪ್ರೆ, ಚಿತ್ರದುರ್ಗ ಗಿರಿನಗರ ನಿಮ್ಗೇನಪ್ಪ ಕಲೆಕ್ಷನು? ಅಲ್ಲಿ ಗೊತ್ತಾಗತ್ತೆ. ಅಲ್ಲಿ ಮೊಬೈಲ್ ಕೊಡು, ಆ ಮೊಬೈಲ್ ಕೊಟ್ಟ ಯಾರಿಗೂ, ಡಿ ಬಾಸ್ಗೆ. ಏನಿದು ಕತೆ? ಹೇಳೋ ಅಣ್ಣ ಸಾರಿ, ಇಷ್ಟ ಆಗಿದ್ದು.
ಆ ಇಬ್ಬರಿಂದಲೇ ನಡೆದಿತ್ತು ಸಾಕ್ಷ್ಯನಾಶ ಮತ್ತು ಬಾಡಿ ಶಿಫ್ಟಿಂಗ್ ಕಾರ್ಯ. ಇಬ್ಬರು ಉಳಿದಿದ್ರು. ಎಲ್ಲ ಮಾಹಿತಿ ಕಲೆ ಆಗ್ತಾ ಇದೆ. ಈ 5 ಗಂಟೆಯಲ್ಲಿ ಸಿಕ್ಕಿರೋ ಮಾಹಿತಿ ಇದೆಯಲ್ಲ, ಇದು ಟೈಟ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಓಕೆ, ಈ ನಡುವೆ ದರ್ಶನ್ ವಿಚಾರಕ್ಕೆ ಬರ್ತೀನಿ. ಈ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆ ಕಂಪ್ಲೀಟ್ ರಿಪೋರ್ಟ್ ಬಂದಿದೆ. ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆ ಕಂಪ್ಲೀಟ್ ರಿಪೋರ್ಟ್. ಯಾವ ಟೈಮಲ್ಲಿ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತಾರ್ಕಿಕ ಹಂತವನ್ನು ತಲುಪಿದ್ದಾರೆ. ಚಾರ್ಜ್ ಶೀಟ್ ಹಾಕಲಿಕ್ಕೆ ಹತ್ರ ಬಂತು. ನಟ ದರ್ಶನ್ ಹಾಗೂ ಆರೋಪಿಗಳ ವಿರುದ್ಧ 24ನೇ ACMM ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲೇನಿದೆ, ಪೊಲೀಸರಿಗೆ ಮರಣೋತ್ತರ ಪರೀಕ್ಷೆ ಅಂತಿಮ ವರದಿ ಕೂಡ ಲಭ್ಯವಾಗಿದೆ. ಇನ್ನು ಕೃತ್ಯ ನಡೆದ ದಿನ ಸಂಜೆ 6:30ಯಿಂದ 7 ಗಂಟೆಯ ಅವಧಿಯಲ್ಲಿ, ನೋಡಿ, ಸಂಜೆ 6:30ಯಿಂದ 7 ಗಂಟೆಯ ಅವಧಿಯಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿರಬಹುದು. ಸಂಜೆ 6:30ಯಿಂದ 7 ಅಂತ ಪರೀಕ್ಷೆಯಲ್ಲಿ ಹೇಳಲಾಗಿದೆ. ಅಲ್ಲದೆ ರೇಣುಕಾಸ್ವಾಮಿ ಮೇಲೆ ಸುಮಾರು 4.5 ತಾಸು ಹಲ್ಲೆ ಮಾಡಲಾಗಿದೆಯಂತೆ. 4.5 ಗಂಟೆ. ಗಂಭೀರ ಸ್ವರೂಪದ ಗಾಯ, ಮೂಳೆ ಮುರಿತ ಮತ್ತು ರಕ್ತಸ್ರಾವ ಆಗಿದ್ದು, ರೇಣುಕಾಸ್ವಾಮಿ ನೋವು ತಡೆಯಲಾಗದೆ ಹಂತ ಹಂತವಾಗಿ ನರಳಿ ಸಾವನ್ನಪ್ಪಿದ್ದಾರೆ ಅಂತ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಕೋರ್ಟ್ಗೆ ತಿಳಿಸಿದ್ದಾರೆ. ಈಗ ಬನ್ನಿ ವಿಚಾರಕ್ಕೆ ಬರ್ತೀನಿ. ಏನದು? 3 ಪಾಯಿಂಟ್ ನಿಮ್ಮ ಮುಂದೆ ಇಡ್ತೀನಿ. ಎಷ್ಟು ಮಾರಕ ಆಗುತ್ತೆ ದರ್ಶನ್ಗೆ? 6:30ಯಿಂದ 7, ವೆರಿ ಕ್ರೂಷಿಯಲ್ ಟೈಮ್, ಗೋಲ್ಡನ್ ಟೈಮ್ ಅಂತಾರೆ ಇದನ್ನು. ದರ್ಶನ್ ಇದ್ದಾಗಲೇ ಸಾವಾಯ್ತಾ? 6:30ಯಿಂದ 7 ಗಂಟೆ ಟೈಮಲ್ಲಿ ದರ್ಶನ್ ಇದ್ರ ಅಲ್ಲಿ? ಒಂದು ವೇಳೆ ರೇಣುಕಾಸ್ವಾಮಿ ದರ್ಶನ್ ಇದ್ದಾಗಲೇ ಅಣುವು ನರಳಿ ಪ್ರಾಣ ಬಿಟ್ಟಿದ್ದಾರೆ, ರೇಣುಕಾಸ್ವಾಮಿ ದರ್ಶನ್ ಇದ್ದಾಗಲೇ ಪ್ರಾಣ ಬಿಟ್ಟಿದ್ದಾರೆ, ಶೆಡ್ಡಲ್ಲಿ ದರ್ಶನ್ ಇದ್ದಾಗಲೇ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದರೆ ದರ್ಶನ್ಗೆ ಸಂಕಷ್ಟ 100% ಫಿಕ್ಸ್. ಓಕೆ, ಯಾಕಂದರೆ ಹೊಡೆದು ಸಾಯಲು ಬಿಟ್ಟಿದ್ದಕ್ಕೆ ದೊಡ್ಡ ಮಟ್ಟದ ಶಿಕ್ಷೆ ಆಗುತ್ತೆ. ಹೊಡೆದು ಸಾಯಿಸಿದ್ದು, ನೀವೇ ಸಾಯಿಸಿದ್ದ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಇದು ಒಂದು. ಎರಡನೇದು, ದರ್ಶನ್ ಹೊಡೆದ ಕಾರಣ ಸತ್ತೋದ್ರು. ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದಿದ್ದು ನಿಜ, ಒಪ್ಕೊಂಡಿದ್ದಾರೆ. ಸಂಕಷ್ಟ ಇಲ್ಲಿ ದರ್ಶನ್. ಈಗ ಒಂದು, ಸಾಯುವಾಗ ದರ್ಶನ್ ಇದ್ದರು, ದರ್ಶನ್ ದೊಡ್ಡ ಕಲ್ಪಿಟ್ ಆಗ್ತಾರೆ. ಎರಡನೇದು, ದರ್ಶನ್ ಹೊಡೆದ್ರು, ಹೊರಟೋಗ್ಬಿಟ್ರು, ಬೇರೆ ಯಾರು ಹೊಡಿಲಿಲ್ಲ. 1 ಗಂಟೆ ಕಳೆದಂತ ಆತ ಸತ್ತೋಗ್ಬಿಟ್ಟ, ದರ್ಶನ್ ಕಾರಣ ಆಗ್ತಾರೆ. ದರ್ಶನ್ ಹೊಡೆದಿದ್ದಕ್ಕೆ ರೇಣುಕಾಸ್ವಾಮಿ ಮೃತಪಟ್ರ? ನಟ ಹೊಡೆದಿದ್ದಕ್ಕೇನೆ ಪ್ರಾಣ ಹೋಗಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6:30ರಿಂದ 7 ಗಂಟೆ ಟೈಮಲ್ಲಿ ರೇಣುಕಾಸ್ವಾಮಿ ಸತ್ತಾಗ ದರ್ಶನಲ್ಲಿ ಇದ್ದರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್, ನಂಬರ್ 1. ಎರಡನೇದು, ದರ್ಶನ್ ಹೊಡೆದಿದ್ದಾರೆ, ಹೊರಟೋಗಿದ್ದಾರೆ, ಬೇರೆ ಯಾರು ಆಮೇಲೆ ಹೊಡಿಲಿಲ್ಲ. ದರ್ಶನ್ ಹೋದ್ರಂದ್ರೆ ಯಾರು ಹೊಡಿಲ್ಲ, ಬಟ್ ಅರ್ಧ ಗಂಟೆ ಕಳೆದ ನಂತರ ಸತ್ತೋಗ್ಬಿಟ್ರ. ಯಾರು? ರೇಣುಕಾಸ್ವಾಮಿ. ಆಗಲೂ ದರ್ಶನ್ ಹೊಡೆದ ಕಾರಣಕ್ಕಾಗಿ ಸತ್ತೋದ್ರು ಅಂತ. ಇನ್ನೊಂದು ಅವಕಾಶ ಇದೆ. ಅದೇನು? ದರ್ಶನ್ ಹೋದ ಮೇಲೆ ಸಾವು. ಯಾಕೆ? ದರ್ಶನ್ ಹೋದ ಮೇಲೆ ದರ್ಶನ್ ಹೊಡಿತಾರೆ, ಹೊರಟೋಗ್ತಾರೆ. ದರ್ಶನ್ ಹೋದ ನಂತರ ಈ ಬಾಲಂಗೊಚ್ಚಿಗಳಿದಾರಲ್ಲ, ಅವರು ಹೊಡಿತಾರೆ, ದಡ 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 ದಡ. ಅದೇ ಕಾರಣಕ್ಕೆ ರೇಣುಕಾಸ್ವಾಮಿ ಸತ್ತೋದ್ರೆ ಅಲ್ಲಿ ಕಂಪ್ಲೇಂಟ್ ಇವರ ಮೇಲೆ ಬರುತ್ತೆ. ಅಂದರೆ ಕೇವಲ ದರ್ಶನ್ ಮಾತ್ರವಲ್ಲ, ಇವರು ಹೊಡೆದಕ್ಕೆ ಸತ್ರು. ಸ್ವಲ್ಪ ಕಡಿಮೆ ಆಗಬಹುದು ಶಿಕ್ಷೆ ಆಗೇ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ದರ್ಶನ್ ಹೋದ್ಮೇಲೆ ಮೃತಪಟ್ಟಿದ್ದರೆ ಸ್ವಲ್ಪ ರಿಲೀಫ್ ಫಿಕ್ಸ್. 3 ಪಾಯಿಂಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದರ್ಶನ್ ಇದ್ದಾಗಲೇ ಸಾವನ್ನಪ್ಪಿದ್ರೆ ದರ್ಶನ್ಗೆ ಈ ಕಾನೂನು ಕುಡಿಕೆಯನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ದರ್ಶನ್ ಹೊಡೆದ್ರು, ಆಮೇಲೆ ಯಾರು ಹೊಡೆದಿಲ್ಲ, ಆದರೆ ಆತ ಸತ್ತೋಗ್ಬಿಟ್ಟ, ದರ್ಶನ್ ಮತ್ತೊಮ್ಮೆ ಸಿಕ್ಕಾಕೋತಾರೆ. ದರ್ಶನ್ ಹೊಡೆದ್ರು, ಹೊರಗಿದ್ರು, ಅವರು ಇರಲಿಲ್ಲ, ಹುಡುಗರೆಲ್ಲ ಹೊಡೆದ್ರು, ಆಗ ಸತ್ರು. ಆಗ ಒಂದು 5% ಶಿಕ್ಷೆ ಕಡಿಮೆ ಆಗ್ಬೋದು, ಬಟ್ ಶಿಕ್ಷೆ ಆಗುತ್ತೆ.